ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಸೊ ಹೇಗೆ ನಡೀತಿದೆ ಜೀವನ ಅಂತ ಕೇಳ್ತಾ ಬನ್ನಿ. ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಸೊ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ, ನಂದು ಪರವಾಗಿಲ್ವಾ, ಬೆಟರಾ, ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ಕಮೆಂಟ್ ಹಾಕಿ. ಸುಮಾರು ದಿವಸ ಆಯಿತು ಕೇಳಿ ಗೈಸ್ ಕಮೆಂಟ್, ಅಂದರೆ ಈ ವಿಷಯಕ್ಕೆ ಕಮೆಂಟ್ ಹಾಕಿ ಅಂತ. ಸೊ ಏನೇ ಇದ್ರೂ ಕಮೆಂಟ್ ಹಾಕಿ ಗೈಸ್. ನಿಮ್ಗೆ ಏನಾರು ಅಪ್ಡೇಟ್ ಬೇಕಿದ್ರೆ ಕಮೆಂಟ್ ಹಾಕಿ, ನಾನು ಅಪ್ಡೇಟ್ ಕೊಡ್ತೀನಿ. ಅಥವಾ ಯಾವ್ದಾರ ಒಂದು ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂದ್ರೂ ಒಂದು ಅಪ್ಡೇಟ್ ವೀಡಿಯೋ ಮಾಡಿಕೊಡ್ತೀನಿ. ಸೊ ಕಮೆಂಟ್ ಹಾಕಿ ಆದಷ್ಟು. ಸೊ ಅದ್ರ ಮೇಲೆ ಒಂದು ವೀಡಿಯೋ ಮಾಡಬಹುದು, ಒಂದು 10 to 15 ಮಿನಿಟ್ಸ್ ಮಾತಾಡ್ಬೋದು ಮಿನಿಮಮ್ ಅಂತಂದರೆ. ಬೇಕಾದ್ರೆ ನಾನು ಆ ಟಾಪಿಕ್ ಮೇಲೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಬನ್ನಿ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಇವತ್ತಿನ ಟಾಪಿಕ್ ಬಂದು ಆಲ್ಮೋಸ್ಟ್ ತಮ್ಮನೇಲಿ ನೋಡಿರ್ತೀರಾ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ ಒಂದು ಕಾನ್ಸೆಪ್ಟ್ ಇವತ್ತು ಮಾಡ್ತಾರೆ ಅಂಥದ್ದು ನಾನು. ಸೊ ಯಾವ ಬಿಸ್ನೆಸ್ ಮಾಡ್ಬೋದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಯಾವುದೂ ಇಲ್ಲ ಅಂತ ಕೆಲವ್ರಿಗೆ ಅನಿಸ್ಬಹುದು. ಬಟ್ ಇಲ್ಲ ಗೈಸ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಸು ತುಂಬ ಇದೆ. ಬಟ್ ನಾನಿವತ್ತು ಕೆಲವೊಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂದರೆ ಸಿಂಪಲ್ ಗೈಸ್, ಸಿಂಪಲ್ಲು. ಸೊ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಬಿಸ್ನೆಸ್ನ ಅದರಿಂದ ಲಾಭ ತೆಗಿಯೋದು ಅಷ್ಟೇ ಗೈಸ್, ಏನೂ ಇಲ್ಲ. ಅದು ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಇನ್ವೆಸ್ಟ್ ಮಾಡ್ಬೋದು, ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟಿಗೆ ಸೇರ್ಕೊಳ್ಳುತ್ತೆ. ಸೊ ಅದರಿಂದ ನೀವು ಲಾಭ ತೆಗಿಯೋದು. ಸೊ ಇವಾಗ ನಾನು ಮಾಡ್ತಾ ಇರೋದು ಬಂದು ಕ್ಲಾತಿಂಗ್ ಬಿಸ್ನೆಸ್ಸು, ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಲ್ಲ. ಸೊ ಇವಾಗ ಏನಾಗುತ್ತೆ, ನಾನು ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಎಲ್ಲ ಸ್ಟಾಕ್ ಹಾಕಿಸ್ತೀನಿ. ಬಟ್ ಇದು ಸೇಲ್ ಆದಮೇಲೆ ತಿರ್ಗಾ ರೀಇನ್ವೆಸ್ಟ್ ಮಾಡಿ ಸ್ಟಾಕ್ ಹಾಕಿಸ್ಬೇಕು. ಸೊ ಸ್ಟಾಕ್ ಹಾಕಿಸ್ತಾನೆ ಇದ್ದಷ್ಟು ನಾನು ಸೇಲ್ ಜಾಸ್ತಿ ಮಾಡ್ಬೋದು. ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟಿಗೆ ಬರೋಲ್ಲ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ಹೆಂಗೆ, ಯಾವ ಥರ ಇರುತ್ತೆ ಅಂದರೆ, ಸೊ ಲೈಕ್ ಇವಾಗ ಶಾಮಿಯಾನ, ಲೈಕ್ ಇವಾಗ ಟೆಂಟ್ ಹೌಸ್, ಈ ಥರ ಬಿಸ್ನೆಸ್ಗಳು ಹೇಗೆ ಅಂದರೆ ಅವ್ರು ಒನ್ ಟೈಮ್ ಇನ್ವೆಸ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ ಮಾಡಿಬಿಟ್ಟು ಅವರು ನಿಮಗೆ ಸೇಲ್ ಮಾಡಲ್ಲ, ಅದರಿಂದ ಲಾಭ ತೆಗಿತಾರೆ, ಅದರಿಂದ ಬಿಸ್ನೆಸ್ ಮಾಡ್ತಾರೆ. ಲೈಕ್ ಇವಾಗ ಶಾಮಿಯಾನ, ಟೆಂಟ್ ಹೌಸ್ ಅಂತ ಹೇಳಿದ್ನಲ್ಲ, ಸೊ ಅವ್ರದ್ದು ಹೆಂಗೆ ಬಿಸ್ನೆಸ್ಸು, ಸೊ ಏನೇ ಫಂಕ್ಷನ್ಸ್ ಏನೇ ಇದ್ರೂ ಸೊ ಅವ್ರಿಗೆ ಆರ್ಡ್ರ್ ಬರುತ್ತೆ. ಸೊ ಆರ್ಡ್ರ್ ಬಂದಾಗ ಅವರು ಆರ್ಡ್ರ್ ಪ್ರಕಾರ ಹಾಕ್ತಾರೆ. ಲೈಕ್ ಶಾಮಿಯಾನ ಮತ್ತು ಚೇರು, ಟೇಬಲ್ಲು ಮತ್ತು ಕುಕ್ಕಿಂಗ್ ಐಟಮ್ಸ್ ಒಂದಷ್ಟು, ಸ್ಟೌವು, ಗ್ಯಾಸು, ಈ ಥರ ಎಕ್ಸೆಟ್ರಾ ಎಲ್ಲ ಕೊಡ್ತಾರೆ. ಅದನ್ನು ಒಂಥರ ರೆಂಟಿಗೆ ಕೊಡೋ ಥರ ಕೊಡ್ತಾರೆ. ಕೊಟ್ಬಿಟ್ಟು ಏನು ಮಾಡ್ತಾರೆ, ಅದರದ್ದು ಬಾಡಿಗೆ ಇಸ್ಕೊತಾರೆ, ಅಂದರೆ ರೆಂಟ್ ಇಸ್ಕೊತಾರೆ ಅದರದ್ದು. ಅದಾದಮೇಲೆ ಒಂದು ಸರ್ಟನ್ ಟೈಮ್ ಅಂತ ಇರುತ್ತೆ ಅವ್ರಿಗೆ, 1 ಡೇ 2 ಡೇ 3 ಡೇ ಅಥವಾ 1 ವೀಕ್, ಅಥವಾ 2 hours 3 hours 5 hours 6 hours ಈ ಥರ ಇರುತ್ತೆ. ಸೊ ಅದರದ್ದು ಬಾಡಿಗೆ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ತಗೊಬಂದು ತಿರ್ಗಾ ಇನ್ನೊಬ್ರಿಗೆ ಹಾಕಿ ಅದರಿಂದ ದುಡ್ಡು ಮಾಡೋ ಅಂಥದ್ದೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಸು ಗೈಸ್ ಇವೆಲ್ಲ. ಸೊ ಏನು ಅಂದರೆ ಇದರಲ್ಲಿ ರಿಸ್ಕು ಒಂದು ಸ್ವಲ್ಪ ಕಡಿಮೆ. ರಿಸ್ಕ್ ಒಂದು ನಾರ್ಮಲ್ ಬಿಸ್ನೆಸ್ಸಿಗೆ ಹೋಲ್ಸ್ಕೊಂಡಾಗ ಇದರಲ್ಲಿ ಒಂದು ಸ್ವಲ್ಪ ಕಡಿಮೆ. ಯಾಕೆಂದರೆ ಒಂದು ಸತಿ ಇನ್ವೆಸ್ಟ್ ಮಾಡಿ ಹಾಕ್ಬಿಟ್ಟಾಗ ಸೊ ಅದರಲ್ಲಿ ಆರ್ಡ್ರ್ಗಳು ಬಂದಂಗೆ ನೀವು ಹಾಕ್ಬೋದು. ಬಟ್ ರಿಸ್ಕೇ ಇಲ್ಲ ಗೈಸ್, ಆ ಥರ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ರಿಸ್ಕ್ ಇದೆ. ಇವಾಗ ನಾವು ಒಂದು 20 ಲಕ್ಷ 30 ಲಕ್ಷ ಬೇಡ ಗೈಸ್, ಒಂದು 50 ಲಕ್ಷನೇ ಇತ್ತು ಇನ್ವೆಸ್ಟ್ ಮಾಡಿಬಿಟ್ಟು ಎಲ್ಲ ಮೆಟೀರಿಯಲ್ಸ್ ಎಲ್ಲ ಗ್ರ್ಯಾಂಡ್ ಮೆಟೀರಿಯಲ್ಸ್, ಒಳ್ಳೊಳ್ಳೆ ಮೆಟೀರಿಯಲ್ಸ್ ಎಲ್ಲ ತಗೊಬಂದು ಹಾಕೊಂಡು ಕೂತ್ಕೊಂಡು. ಬಟ್ 2 to 3 ಮಂತ್ಸು ನಮಗೇನು ಆರ್ಡರ್ಸೇ ಬರ್ತಾಯಿಲ್ಲ, ಆರ್ಡರ್ಸೇ ಸಿಗ್ತಾಯಿಲ್ಲ. ಏನು ಮಾಡೋದು, ಕಸ್ಟಮರ್ಸ್ ಯಾರೂ ಇಲ್ಲ, ನಿಮ್ಮ ಬಿಸ್ನೆಸ್ ನಡೀತಾ ಇಲ್ಲ. ಸೊ ಇದು ಕೂಡ ರಿಸ್ಕೆ. ಸೊ ರಿಸ್ಕ್ ಇಲ್ದಿರೋ ಬಿಸ್ನೆಸ್ ಯಾವುದೂ ಇಲ್ಲ. ಸೊ ರಿಸ್ಕ್ ಒಂಚೂರು ಕಡಿಮೆ ನಾರ್ಮಲ್ ಬಿಸ್ನೆಸ್ಸಿಗೆ ಹೋಲ್ಸ್ಕೊಂಡಾಗ. ಸೊ ಇವಾಗ ಬಟ್ಟೆ ಬಿಸ್ನೆಸ್ ಕಂಪೇರ್ ಮಾಡಿದಾಗ, ನಮ್ಮದು ಓನ್ ಬ್ರ್ಯಾಂಡಿಂಗ್ ಬಟ್ಟೆ ಬಿಸ್ನೆಸ್ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಸೊ ಇವಾಗ ಒಂದು ಸ್ಟಾಕ್ ಹಾಕ್ಸಿದ್ದೀನಿ. ಸೊ ಇದೆಲ್ಲ ಖಾಲಿ ಆದಮೇಲೆ ನಾನು ಹೊಸ್ದಾಗಿ ಏನಾದರೂ ಹಾಕಿಸ್ಬೇಕು ಗೈಸ್. ಸೊ ಇವಾಗ ಇದೇ ತಿರ್ಗಾ ರಿಪೀಟ್ ಹಾಕ್ಸೋದು ಕಷ್ಟ. ಯಾಕಂದರೆ ತುಂಬ ಫಾಸ್ಟ್ ಮೂವಿಂಗ್ ಇರೋದನ್ನ ರಿಪೀಟ್ ಹಾಕ್ಸ್ತೀನಿ, ಒಂದು ಸ್ವಲ್ಪ ಸ್ಲೋ ಆಗಿರೋದನ್ನ ತಿರ್ಗಾ ಇದು ಮಾಡ್ತೀನಿ. ಆಮೇಲೆ ಟ್ರೆಂಡ್ ಹೋಗ್ಬಿಟ್ಟಿರುತ್ತೆ. ಸೊ ಇವಾಗ ಈ ಆಲ್ಮೋಸ್ಟ್ ಇಲ್ಲಿ ಏರಿಯಾದಲ್ಲಿ ಇರೋರೆಲ್ಲ ಈ ಬಟ್ಟೆ ನೋಡಿ ಇಷ್ಟ ಆಗಿರೋದೆಲ್ಲ ಪರ್ಚೇಸ್ ಮಾಡಿರ್ತಾರೆ. ಸೊ ನಾನು ತಿರ್ಗಾ ಇದೇ ಸ್ಟಾಕ್ ಹಾಕ್ಸಿದಾಗ ಯಾರೂ ಬರೋಲ್ಲ. ಸೊ ನಾನು ಹೊಸ್ದಾಗಿ ಏನಾದರೂ ಹಾಕಿಸ್ಬೇಕು, ಹೊಸ್ದಾಗಿ ಏನಾದರೂ ಹಾಕ್ಸಿ ಸೇಲ್ ಮಾಡಬೇಕು, ರೆಂಟು ಕೊಡೋಕ್ಕಾಗಲ್ಲ. ಸೊ ರೆಂಟಿಗೆಲ್ಲ ಏನೇನು ಕೊಡ್ತಾರೋ ಅದೆಲ್ಲ ಆಲ್ಮೋಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಗೈಸ್. ಸೊ ಇದರಲ್ಲಿ ಬಟ್ಟೆ ಬಿಸ್ನೆಸ್ಸಲ್ಲೇ ಒಂದು ಐಡಿಯಾ ಕೊಡಿ ನನಗೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಹೌದು ಗೈಸ್, ಬಟ್ಟೆ ಬಿಸ್ನೆಸ್ಸಲ್ಲೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಇದೆ. ಯಾವ ಥರ ಅಂದರೆ ರೆಂಟೆಡ್ ಕ್ಲಾತ್ಸ್, ಅಂದರೆ ರೆಂಟೆಡ್ ಕಾಸ್ಟ್ಯೂಮ್ಸ್ ಅಂತ ಮಾಡ್ತಾರೆ. ಸೊ ಫಂಕ್ಷನ್ ವೇರು ಅಂದರೆ ಗ್ರ್ಯಾಂಡು ದುಪ್ಪಟ್ಟ ಅಥವಾ ಗ್ರ್ಯಾಂಡು ಕೋಟು, ಶೇರ್ವಾನಿ, ಈ ಥರ ಎಕ್ಸೆಟ್ರಾ. ಸೊ ಅವೆಲ್ಲ ಏನಾಗುತ್ತೆ, ಒಂದು ಕಾಸ್ಟ್ಯೂಮ್ ಹೊಲ್ಸೋಕ್ಕೆ ನಿಯರ್ಲಿ 15K to 20K 30K ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೇನು ಮಾಡ್ತಾರೆ, ಅವರು ಇನ್ವೆಸ್ಟ್ ಮಾಡಿ ಲೈಕ್ ಸ್ಟಿಚ್ ಮಾಡಿಸಿ ಇಡ್ತಾರೆ. ಸೊ ಇಟ್ಟಾಗ ಬಂದು ನನಗಿಷ್ಟ ಆಗುತ್ತೆ, ನಾನು ಫಂಕ್ಷನ್ಗೆ ಹಾಕಬೇಕು. ಬಟ್ ನನಗೆ ಜಾಸ್ತಿ ಯೂಸ್ ಇಲ್ಲ ಅದು. ಅಂದರೆ ನಾನು ಇವತ್ತು ಹಾಕಿದ್ರೆ ಇನ್ನು 6 ತಿಂಗಳಿಗೋ ವರ್ಷಕ್ಕೋ ಇನ್ನೊಂದು ಸತಿ ಹಾಕ್ತೀನಿ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಹೋಗಿ ನಾನು 10,000 15,000 ಕೊಟ್ಟು
ಖರ್ಚು ಮಾಡಿ ತಗೊಂಡು ಒಂದು ಸತಿ ಹಾಕೋದಕ್ಕಿಂತ ನಾನು ಹೋಗ್ಬಿಟ್ಟು ರೆಂಟ್ ಮಾಡ್ತೀನಿ. ಸೊ 2K 3K 4K 5K ಎಲ್ಲ ರೆಂಟ್ ಮಾಡಿಬಿಡ್ಬೋದು. ಸೊ ರೆಂಟ್ ಮಾಡಿಬಿಟ್ಟು ಸೊ ಅದನ್ನು ಯೂಸ್ ಮಾಡಿ ಕ್ಲೀನಾಗಿ ಹಂಗೆ ತೊಗೊಂಡೋಗಿ ಕೊಟ್ಟರೆ ಅವ್ರದ್ದು ಒಂದಿಷ್ಟು ಚಾರ್ಜಸ್ ಅಂತಿರುತ್ತೆ. ಆಮೇಲೆ ಇದು ಒಂದಷ್ಟು ಅಡ್ವಾನ್ಸ್ ಅಂತೀನಿ, ಒಂದು ಸ್ವಲ್ಪ ಓಲ್ಡ್ ಅಂದ್ಬಿಟ್ಟು ರಿಸರ್ವ್ ಅಮೌಂಟ್ ಅಂದ್ಬಿಟ್ಟು ಒಂದು ಸ್ವಲ್ಪ ರಿಸರ್ವ್ ಮಾಡ್ತಾರೆ ಅಮೌಂಟ್ನ. ಫಾರ್ ಎಕ್ಸಾಂಪಲ್ ಇವಾಗ ಅದರದ್ದು ಒಂದು 3K ಇರುತ್ತೆ ಬಾಡಿಗೆ. ಸೊ ಅವ್ರೇನು ಮಾಡ್ತಾರೆ 5 to 6K ಅಂದರೆ ಮಡಗ್ತಾರೆ, ಲೈಕ್ ಅದಕ್ಕೆ ರಿಸರ್ವ್ ಮಾಡ್ತಾರೆ. ಸೊ ಅದಾದಮೇಲೆ ನೀವು ವಾಪಸ್ ತಂದು ಕೊಟ್ಟಾಗ ನೋಡ್ತಾರೆ ಯಾವ ಥರ ಗಲೀಜಾಗಿದೆ. ತುಂಬ ಗಲೀಜಾಗಿದ್ದರೆ 100 200 300 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅಥವಾ ಎಲ್ಲರ ಕಟ್ಟಾಗಿದ್ದರೆ ಅರ್ಧೋಗಿದ್ದರೆ ಸೊ ಈ ರೀತಿ ಇದ್ದಾಗ ಅದಕ್ಕೆ ಏನು ಚಾರ್ಜಸ್ ಇರುತ್ತೋ ಆ ಚಾರ್ಜಸ್ನ ಹೋಲ್ಡ್ ಮಾಡಿ ಆಮೇಲೆ ನಿಮಗೆ ಮಿಕ್ಕಿದ್ನ ರೀಫಂಡ್ ಮಾಡ್ತಾರೆ. ಇಫ್ ಇನ್ ಕೇಸ್ ನೀವು ಸಿಗಲೇ ಇಲ್ಲ ಅಂದಾಗ ಅದು ಕಂಪ್ಲೀಟಾಗಿ ಹೋಗುತ್ತೆ ಬಟ್ಟೆ. ಅದಾದಮೇಲೆ ಅವ್ರು ಏನು ಈಸ್ಕೊಂಡಿರ್ತಾರೋ ಅದರಲ್ಲೇ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಬಟ್ ಯಾರೂ ಆ ಥರ ಮಾಡಲ್ಲ ಗೈಸ್, ಇವಾಗ ನನಗೆ ಗೊತ್ತಿರೋ ಪ್ರಕಾರ. ಸೊ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ಬಟ್ಟೆ ಬಿಸ್ನೆಸ್ಸಲ್ಲೂ ಇದೆ. ಆಮೇಲೆ ಇವಾಗ ಟೆಂಟ್ ಹೌಸ್ ಹೇಳಿದೆ, ಆಲ್ಮೋಸ್ಟ್ ಟೆಂಟ್ ಹೌಸು ಶಾಮಿಯಾನ ಬಿಸ್ನೆಸ್ ಬಂದ್ಬಿಟ್ಟು 100% ಇದೇ ಥರ ನಡೆಯೋದು. ಸೊ ಯಾರೂ ಕೂಡ ಅದನ್ನ ಬೈ ಮಾಡಲ್ಲ. ಸೊ ಇವಾಗ ನನಗೊಂದು ಫಂಕ್ಷನ್ ನಡೀತಿದೆ ಅಂದಾಗ ನಾನು ಬೈ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬೈ ಮಾಡಲ್ಲ. ನಾನೇನು ಮಾಡ್ತೀನಿ, ರೆಂಟ್ ಮಾಡ್ತೀನಿ. ಸೊ ಬಂದು ಹಾಕ್ಕೊಟ್ಬಿಡಿ, ನನಗೊಂದು ದಿನ ಬೇಕು, ನೀವು ಬೆಳಿಗ್ಗೆ 6 ಗಂಟೆಗೆ ಹಾಕಿದ್ರೆ ನೀವು ನಾಳೆ ಬೆಳಿಗ್ಗೆ 6 ಗಂಟೆ ಅಷ್ಟರಲ್ಲಿ ಬಿಚ್ಕೊಬಿಡ್ಬೋದು, ಅಥವಾ ನೈಟ್ 10 ಗಂಟೆ ಮೇಲೆ ಬಿಚ್ಕೊಬಿಡಿ, ಒನ್ ಡೇ ಲೆಕ್ಕ ಅನ್ನೋ ಥರ ನಾನು ಮಾತಾಡ್ಕೊಂಡು ಇದು ಮಾಡೋ ಅಂಥದ್ದು. ಸೊ ಇದು ಟೆಂಟ್ ಹೌಸ್ ಬಂದು ಕಂಪ್ಲೀಟಾಗಿ ಇದೇ ಥರ ನಡೆಯುತ್ತೆ. ಅದಾದಮೇಲೆ ಇನ್ನು ಬಿಸ್ನೆಸ್ಗಳು ಯಾವ ಥರ ಒಂದು ಸ್ವಲ್ಪ ಐಡಿಯಾ ಕೊಡಿ. ಸೊ ಗೈಸ್, ಇದರಲ್ಲಿ ಇವಾಗ ಪ್ಯೂರ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದೆ. ಅಂದರೆ ಏನು ಅದನ್ನು ಇನ್ವೆಸ್ಟ್ ಮಾಡೋದು ಮತ್ತು ರೆಂಟು ಕೊಡೋದು ಮತ್ತು ಇದು ಮಾಡೋದು. ಇವಾಗ ಇನ್ನೊಂದು ಥರ ಹೇಳ್ತೀನಿ. ಸೊ ಇದು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರನೇ ಬರುತ್ತೆ, ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕ್ಯಾಟಗರಿಯಲ್ಲೇ ಬರುತ್ತೆ. ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಫೋಟೋಗ್ರಫಿ ಬಂದು ಗೈಸ್ ಪ್ಯೂರ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಅದರಲ್ಲಿ ಏನೂ ಇಲ್ಲ. ಅಂದರೆ ಯಾವ ಥರ ಅಂದರೆ ಫೋಟೋಗ್ರಫಿ ಬಂದು ನೀವು ಹೋಗಿ ಫೋಟೋ ಇಟ್ಕೊಟ್ಬಿಟ್ಟು ಬರೋ ಅಂಥದ್ದು. ಸೊ ಫೋಟೋ ಇಟ್ಕೊಟ್ಬಿಟ್ಟು ನೀವು ಬರೋ ಅಂಥದ್ದು. ಆಮೇಲೆ ಅವರು ಪೆನ್ಡ್ರೈವ್ ಕೊಟ್ಟರೆ ಪೆನ್ಡ್ರೈವ್ಗೆ ಹಾಕ್ಕೊಡ್ತೀರಾ, ಅಥವಾ ನಿಮಗೆ ಇದು ಮಾಡಿದ್ರೆ ಲೈಕ್ ನೀವೇ ಪೆನ್ಡ್ರೈವ್ಗೆ ಇನ್ವೆಸ್ಟ್ ಮಾಡಿ ಸೊ ಅದಕ್ಕೂ ಎಕ್ಸ್ಟ್ರಾ ಅಡಿಷ್ನಲ್ ಚಾರ್ಜಸ್ ಅಂತ ಹಾಕ್ತೀರಾ, ಪೆನ್ಡ್ರೈವ್ ಚಾರ್ಜಸ್ ಅಂತ. ಸೊ ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಕೊಡ್ತೀರಾ. ಇಫ್ ಇನ್ ಕೇಸ್ ಆಲ್ಬಮ್ ಕೊಟ್ಟರೆ ಆಲ್ಬಮ್ಗೆ ನೀವು ಚಾರ್ಜಸ್ ಎಕ್ಸ್ಟ್ರಾ ತಗೊಂಡು ಸೊ ಅದರದ್ದು ನಿಮ್ಮದು ಸರ್ವಿಸ್ ಚಾರ್ಜು ಇನ್ಕ್ಲೂಡ್ ಆಗಿರುತ್ತೆ. ಸೊ ಎಡಿಟಿಂಗ್ ಚಾರ್ಜು ಸರ್ವಿಸ್ ಚಾರ್ಜೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಆಲ್ಬಮ್ ಚಾರ್ಜ್ ಅಂತ ಇಸ್ಕೊಂಡು ಆಲ್ಬಮ್ ಮಾಡಿಕೊಡ್ತೀರಾ. ಸೊ ಈ ರೀತಿ. ಸೊ ಇದೇನಾಗುತ್ತೆ ಸರ್ವಿಸ್ ಬೇಸ್ಡು. ಸೊ ಇದು ನೀವು ಸರ್ವಿಸ್ ಮಾಡೋ ಥರ. ಸೊ ರೆಂಟ್ಗಲ್ಲ. ಸೊ ಇವಾಗ ಕ್ಯಾಮ್ರಾನ ಬಂದ್ಬಿಟ್ಟು ನೀವು ರೆಂಟು ಕೊಡೋಕ್ಕಾಗಲ್ಲ. ಸೊ ಕೆಲವೊಬ್ರು ಕೊಡ್ತಾರೆ, ಹೌದು, ಕೆಲವೊಂದು ಇವಾಗ ರನ್ ಆಗ್ತಿದೆ, ಕ್ಯಾಮ್ರಾನ ರೆಂಟಿಗೆ ತಗೊಂಡು ಹೋಗ್ಬೋದು. ಸೊ ಇದು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕ್ಯಾಟಗರಿಗಳು ಹೋಗುತ್ತೆ. ಬಟ್ ಫೋಟೋಗ್ರಫಿ ಬಂದು ಸರ್ವಿಸ್ ಬೆಸ್ಟ್. ಸರ್ವಿಸ್ ಅಂದರೆ ಯಾವ ಥರ ಅಂದರೆ ಲೈಕ್ ಇವಾಗ ನೀವು ನಾನು ಇವಾಗ ಆರ್ಡ್ರ್ ಕೊಡ್ತೀನಿ ನಿಮಗೆ, ಅಥವಾ ನನಗೆ ಯಾರು ಆರ್ಡ್ರ್ ಕೊಡ್ತಾರೆ, ನಾನು ಹೋಗಿ ಸರ್ವಿಸ್ ಕೊಟ್ಬಿಟ್ಟು ಸೊ ಸರ್ವಿಸ್ ಚಾರ್ಜಸ್ ಅಂತ ಒಂದಿಷ್ಟು ಅಮೌಂಟನ್ನು ಇಸ್ಕೊಳ್ಳೋ ಅಂಥದ್ದು. ಅದಾದಮೇಲೆ ನನಗೆ ಅವ್ರಿಗೇನಾದರೂ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಆಲ್ಬಂಬು ಇವೆಲ್ಲ ಎಕ್ಸ್ಟ್ರಾ ಕ್ಯಾಟಗರಿ ಬರುತ್ತೆ. ಅಂದರೆ ಫೋಟೋಗ್ರಫಿ ಬಿಟ್ಟು ಸಪ್ರೇಟ್, ಅದ್ರದ್ದು ಸಪ್ರೇಟ್ ಕ್ಯಾಟಗರಿ. ಸೊ ಅದಕ್ಕೇನೇ ಒಂದಿದ್ರು ಅದಕ್ಕೂ ಸಪ್ರೇಟ್ ಚಾರ್ಜಸ್ ಮಾಡಿ ನೀವು ಕೊಡ್ತೀರಾ. ಸೊ ಇದು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟೇ. ಸೊ ಅವ್ರಿಗೆ ಅವಶ್ಯಕತೆ ಇದ್ದರೆ ಪೇ ಮಾಡಿ ತಗೋತಾರೆ. ಸೊ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಅದನ್ನು ಪ್ರಿಂಟ್ ಮಾಡೋದು ಮತ್ತು ಆಲ್ಬಮ್ ಮಾಡೋದು ಎಲ್ಲ. ಸೊ ಅನ್ವಾಂಟೆಡ್ ಆಗಿ ಸುಮ್ಮನೆ ನೀವು ಪ್ರಿಂಟ್ ಹಾಕಿ ತಗೊಳ್ಳಿ ಅಂತ ಹೋಗಲ್ಲ. ಇದು ಬಂದು ಸರ್ವಿಸ್ ಬೇಸ್ಡ್ಗೆ ಹೋಗುತ್ತೆ. ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ಸೊ ಈವೆಂಟ್ ಮ್ಯಾನೇಜ್ಮೆಂಟು ಬಂದು ಇದೇ ರೀತಿ ಹೋಗುತ್ತೆ. ಸೊ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಏನಾಗುತ್ತೆ, ಕೆಲವೊಂದು ಕಂಪಲ್ಸರಿ ಇರುತ್ತೆ ಗೈಸ್, ಕಂಪಲ್ಸರಿ ಇದನ್ನು ಯೂಸ್ ಮಾಡೋ ಅಂಥದ್ದು ಅಂತ ಕೆಲವೊಂದು ಐಟಮ್ಸ್ ಇರುತ್ತೆ. ಅಥವಾ ಒಂದು ಪೈಪು, ರಾಡು, ಅಥವಾ ಹಾರ್ಟ್ ಶೇಪ್, ಇದು ಬಲೂನ್ಸು, ಈ ಥರ ಎಲ್ಲ ಇವೆಲ್ಲ ಏನು ಅಂದರೆ ಯೂಸ್ ಮಾಡಿ ಥ್ರೋ ಮಾಡೋ ಅಂಥದ್ದು. ಬಟ್ ಅದರಲ್ಲೂ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಿ ಇಟ್ಕೊಳ್ಳೋಂಥದ್ದಾಗುತ್ತೆ. ಬಟ್ ಇದು ಕಂಪ್ಲೀಟಾಗಿ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಥರ. ಸೊ ಹೋಗಿ ಸರ್ವಿಸ್ ಕೊಟ್ಬಿಟ್ಟು ಸರ್ವಿಸ್ ಚಾರ್ಜಸ್ ಇಸ್ಕೊಂಡು ಕಲೆಕ್ಟ್ ಮಾಡ್ಕೊ ಬರ್ತೀರಾ. ಬಟ್ ಇದರಲ್ಲಿ ಏನು ಅಂದರೆ ಯೂಸ್ ಆ್ಯಂಡ್ ಥ್ರೋ ಅಷ್ಟೇ ಗೈಸ್ ಅದು. ಸೊ ಇವಾಗ ನೀವು ಅದರೊಂದು ಆರ್ಡ್ರ್ ಸಿಕ್ಕಿದಾಗ ನೀವೆಲ್ಲದಕ್ಕೂ ಸೇರಿಸಿ ಪ್ಲಸ್ ನಿಮ್ಮದು ಸರ್ವಿಸ್ ಚಾರ್ಜು, ನಿಮ್ಮದು ಫೀಸು ಎಲ್ಲ ಸೇರಿಸಿ ಇನ್ಕ್ಲೂಡ್ ಮಾಡಿ ನೀವು ಇಸ್ಕೊತೀರ. ಅಮೌಂಟು 50% 70% ಅಡ್ವಾನ್ಸ್ ಇಸ್ಕೊತೀರ. ಅದಾದಮೇಲೆ ಫುಲ್ ಕ್ಲಿಯರ್ ಮಾಡ್ತಾರೆ. ಸೊ ಅದು ಬಿಡಿ, ಅದು ಪೇಮೆಂಟ್ ಆಮೇಲೆ ಮಾತಾಡೋಣ. ಸೊ ಇವಾಗ ನೀವು ಹೋಗಿ ನೀವೆಲ್ಲ ಮಾಡಿಕೊಟ್ಬಿಟ್ಟು ಹೂವು ಅದೇನೇನು ಹೇಳ್ತಾರೆ, ಯಾವ ರೀತಿ ಡೆಕೋರೇಷನ್ ಹೇಳ್ತಾರೋ ಅದನ್ನೆಲ್ಲ ಮಾಡಿಕೊಟ್ಬಿಟ್ಟು ಬರೋ ಅಂಥದ್ದು. ಸೊ ಅದರಲ್ಲಿ ಆಲ್ಮೋಸ್ಟ್ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು 60-70% ಅಷ್ಟು ವೇಸ್ಟೇಜ್, ಅಂದರೆ ಒನ್ ಟೈಮ್ ಯೂಸಬಲ್. ಇವಾಗ ಬಲೂನ್ಸ್ ಯೂಸ್ ಮಾಡಿರ್ತೀರ, ಬಲೂನ್ಸು ಕಂಪ್ಲೀಟಾಗಿ ಹೋಗುತ್ತೆ. ಸೊ ಅದನ್ನು ನೀವು ರೀಯೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ರೀಯೂಸ್ ಮಾಡೋಕ್ಕೆ ಆಗೋವಂಥದ್ದು ಇಲ್ಲ ಗೈಸ್, ಬಲೂನ್ಸಲ್ಲಿ ಅದಾಗಲ್ಲ. ಬಟ್ ಅದು ಇಲ್ಲ ಅಂದರೆ ಫ್ಲವರ್ಸ್ ಡೆಕೋರೇಷನ್ ಕೊಡ್ತಾರೆ. ಫ್ಲವರ್ ಡೆಕೋರೇಷನ್ ಕೊಟ್ಟಾಗಲೂ ಅಷ್ಟೇ, ಅದು ಒನ್ ಟೈಮು. ಸೊ ಅದು
ಒನ್ ಆರ್ 2 ಡೇಸ್ ಇರುತ್ತೆ. ಅದಾದಮೇಲೆ ಫುಲ್ ಕಂಪ್ಲೀಟಾಗಿ ಅದು ಡೆಸ್ಟ್ರಾಯ್ ಆಗೋಗುತ್ತೆ. ಸೊ ಅಂದರೆ ಒಣಗೋಗುತ್ತೆ, ಸ್ಪಾಯ್ಲ್ ಆಗೋಗುತ್ತೆ. ಸೊ ಅದು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇದೆಲ್ಲ ಏನು ಅಂದರೆ ಸರ್ವಿಸ್ ಬೇಸ್ಡ್, ಇದರಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರಲ್ಲ. ಸೊ ಒನ್ ಟೈಮ್ ಇನ್ವೆಸ್ಟ್ ಮಾಡಿಬಿಟ್ಟು ಲೈಕ್ ನಿಮ್ಗೊಂದಷ್ಟು ಸರ್ಟೈನ್ ಒಂದು ಇವಾಗ ಫಾರ್ ಎಕ್ಸಾಂಪಲ್ಲು ಕೇಕ್ ಕಟ್ಟಿಂಗ್ಗೆ ಮುಂದೆ ಟೇಬಲ್ಸು ಮತ್ತು ಒಂದು ಚೇರು, ಒಂದು ಲೈಕ್ ನೇಮ್ ಬೋರ್ಡು, ಅಂದರೆ ಇವಾಗ ನೇಮ್ ಹಾಕೋಂಥ ನೇಮ್ ಬೋರ್ಡು. ಸೊ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ನೀವು ಒಂದು ಚಿಕ್ಕದಾಗಿ ಲೈಕ್ 2 ಲ್ಯಾಕ್ ಇದ್ರೂ ಕೂಡ ಸ್ಟಾರ್ಟ್ ಮಾಡ್ಬೋದು, 1 ಲ್ಯಾಕ್ ಇದ್ರೂ ಕೂಡ ಸ್ಟಾರ್ಟ್ ಮಾಡ್ಬೋದು, ಅಥವಾ ನಮ್ಮ ಹತ್ರ ಅಮೌಂಟೇ ಇಲ್ಲ ಅಂದರೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಇವಾಗ ಏನಾಗ್ತಿದೆ ಅಂದರೆ, ಸೊ ಆಲ್ಮೋಸ್ಟ್ ಡಿಗ್ರಿ ಕಾಲೇಜಲ್ಲಿರೋರೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರೆಲ್ಲ ಬೆಸ್ಟ್ ಪ್ರೈಸು ಕೊಡ್ತಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಸೊ ನನ್ನ ಹತ್ರ ಮೆಟೀರಿಯಲ್ಸ್ ಇದೆ, ನಾನು ಅದಕ್ಕೇನು ಬಾಡಿಗೆ ಕಟ್ಟಬೇಕಾಗಿಲ್ಲ, ರೆಂಟ್ ಕಟ್ಟಬೇಕಾಗಿಲ್ಲ. ಸೊ ನಾನು ಅದನ್ನು ತೊಗೊಂಡು ಫ್ರೀಯಾಗಿ ಹಾಕ್ತೀನಿ. ಬಟ್ ನನಗೇನು ಅಂದರೆ ಹೂವು ಚಾರ್ಜಸ್, ಅದ್ರ ಚಾರ್ಜಸ್, ಇದ್ರ ಚಾರ್ಜಸ್ ಸೇರಿಸಿ ಒಂದು 5,000 ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ. ಅಷ್ಟು 5,000 2,000 ಎಕ್ಸ್ಟ್ರಾ ಚಾರ್ಜ್ ಮಾಡೋ ಥರ ನಾನು ಪ್ಲ್ಯಾನ್ ಮಾಡ್ಕೊಡ್ತಾ ಇರ್ತೀನಿ. ಸೊ ನೀವು ಇವಾಗ ಹೊಸ್ದಾಗಿ ಫೀಲ್ಡಿಗೆ ಬರೋದ್ರಿಂದ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಾನು ಸ್ಟಾರ್ಟ್ ಮಾಡಿಬಿಟ್ಟು ನಾನು ಇದು ಮಾಡ್ಬಿಡ್ಬೋದು ಅಂತ ಅದಕ್ಕೆಲ್ಲ ರೆಂಟ್ ಹಾಕಿ. ಸೊ ನೀವು ಇವಾಗ ಎಲ್ಲ ಇರೋರು ಏನು ಮಾಡ್ತಾರೆ, ಲೈಕ್ 6,000 ಕ್ವಾಟ್ ಮಾಡಿದ್ರೆ ನೀವು 8Kಗೆ ಕ್ವಾಟ್ ಮಾಡ್ತೀರ. ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಕ್ಲಾಶಸ್ ಆಗುತ್ತೆ. ಸೊ ನಿಮ್ಗೆ ಆರ್ಡರ್ ಸಿಗೋದು ಕಡಿಮೆ ಆಗುತ್ತೆ. ಸೊ ಈ ರೀತಿ ಎಲ್ಲ ಇದೆ ಗೈಸ್. ಸೊ ಇದೆಲ್ಲ ಆಲ್ಮೋಸ್ಟು ಫಸ್ಟ್ ಹೇಳಿದ್ದು ಬಂದು ರೆಂಟ್ ಬೇಸ್ಡ್. ಸೊ ಅದು ಬಂದು ಬಾಡಿಗೆಗೆ ಲೈಕ್ ಹೋಗಿ ಹಾಕೊಟ್ಬಿಟ್ಟು ಬಿಸ್ಕ ಬರೋ ಅಂಥದ್ದು. ಸೊ ರೆಂಟ್ ಥರ ಮಾಡೋ ಅಂಥದ್ದು. ಅದರಲ್ಲೂ ಸರ್ವಿಸ್ ಬರುತ್ತೆ. ಬಟ್ ಏನು ಅಂದರೆ ಅದನ್ನು ನೀವು ಲೈಕ್ ಕಂಪ್ಲೀಟಾಗಿ ಅವ್ರಿಗೆ ಕೊಟ್ಬಿಡೋದು, ಸೇಲ್ ಮಾಡಿಬಿಡೋದು ಈ ಥರ ಇರಲ್ಲ. ಆಮೇಲೆ ಮಾಡೋದೇನಂದರೆ ಸರ್ವಿಸು, ಹೋಗಿ ನೀವು ಸರ್ವಿಸ್ ಮಾಡಿಕೊಟ್ಬಿಟ್ಟು ಬರ್ತೀರಾ. ಸೊ ಅದಾದಮೇಲೆ ಕಂಪ್ಲೀಟಾಗಿ ಲೈಕ್ ಅವ್ರಿಗೆ ಏನಾದರೂ ಅಡಿಷ್ನಲಾಗಿ ಬೇಕಾದರೆ ಆಲ್ಬಮ್ ಈ ಥರ ಅಡಿಷ್ನಲಾಗಿ ಬೇಕಾದರೆ ಸೊ ಅದ್ರೂ ಕೂಡ ಇದು ಮಾಡೋ ಅಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲದನ್ನು ಸರ್ವಿಸ್ ಬೇಸ್ಡಲ್ಲೇ ಬರುತ್ತೆ. ಬಟ್ ಏನು ಅಂದರೆ ಇವಾಗ ಫೋಟೋಗ್ರಫಿಲಿ ಬರೀ ಫೋಟೋ ಅಂದರೆ ಏನೂ ಇದಾಗಲ್ಲ. ಲೈಕ್ ಹೋಗಿ ಫೋಟೋ ಕೊಟ್ಬಿಟ್ಟು ಅದನ್ನೆಲ್ಲ ಒಂದು ಫೋಲ್ಡ್ರ್ ಶೇರ್ ಮಾಡ್ಬಿಟ್ಟು ಸುಮ್ಮನೆ ಆಗೋ ಅಂಥದ್ದು ಇದು ಏನಾಗಲ್ಲ. ಬಟ್ ಗಿಲ್ಬಮ್ ಅಂತ ಬಂದಾಗ ಅದನ್ನು ನೀವು ಕೂತು ಎಡಿಟ್ ಮಾಡಿ ಅದನ್ನು ಸೇಲ್ ಮಾಡೋ ಅಂಥದ್ದನ್ನ ಅಂದರೆ ಇದು ಮಾಡಿ ಸೇಲ್ ಮಾಡಿ. ಇದ್ರಲ್ಲಿ ಏನಾಗುತ್ತೆ ಗೈಸ್, ಇವಾಗ ನನ್ನ ಬಿಸ್ನೆಸ್ಗೂ ಅದರದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಡ್ತೀನಿ. ನಾನು ಬಂದು ಮುಂಚೆನೇ ನನಗೇನೂ ಪ್ಲ್ಯಾನ್ ಇಲ್ದಿರ ಅಥವಾ ನನಗೆ ಯಾರೂ ಆರ್ಡರ್ ಕೊಡ್ದಿರೋ ಮುಂಚೆನೇ ಸ್ಟಾಕ್ ಹಾಕಿ ಕೂತ್ಕೊಂಡು ಲೈಕ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಸೇಲ್ ಮಾಡೋ ಅಂಥದ್ದನ್ನ ನನ್ನ ಬಿಸ್ನೆಸ್ ರನ್ ಆಗೋದು. ಬಟ್ ಅದು ಆ ಥರ ಅಲ್ಲ. ಸೊ ಅವರೇ ಬರ್ತಾರೆ ಹುಡಿಕೊಂಡು, ಅವರೇ ಆರ್ಡ್ರ್ ಕೊಡ್ತಾರೆ, ಅವರೇ ಈ ಥರ ಮಾಡಿ ಅಂತಾರೆ. ಅದಾದಮೇಲೆ ಈ ಥರ ಆಲ್ಬಮ್ ಬೇಕು ಅಂತಾರೆ. ಆಲ್ಬಮ್ ಎಲ್ಲ ನೀವು ಎಡಿಟ್ ಮಾಡಾದ್ಮೇಲೆ ನಂಗೆ ಈ ಥರ ಬೇಡ, ಇದೆಲ್ಲ ಚೇಂಜಸ್ ಬೇಕು ಅಂತಾರೆ. ಸೊ ಇದೆಲ್ಲ ಆದಮೇಲೆ ನೀವು ಪ್ರಿಂಟ್ ಮಾಡಿ ಆಲ್ಬಮ್ ಕೊಟ್ಟು ಅದ್ರದ್ದೇನು ಫೀಸ್ ಇರುತ್ತೆ ಅದನ್ನು ಮುಂಚೆನೇ ಮಾತಾಡ್ಕೊಂಡು ಅದನ್ನು ಈಸ್ಕೊಳ್ಳೋ ಅಂಥದ್ದು. ಸೊ ಇದು ಏನಂದರೆ ಇದು ಒಂದು ಸ್ವಲ್ಪ ರಿಸ್ಕ್ ಕಡಿಮೆ. ಸೊ ಗೈಸ್ ಇದರಲ್ಲಿ ಏನಾಗುತ್ತೆ, ನಿಮ್ಗೆ ಆರ್ಡ್ರ್ ಸಿಗೋವರೆಗೂ ಅಷ್ಟೇ ರಿಸ್ಕು. ಆರ್ಡ್ರ್ ಸಿಕ್ಕಿ ಅವರೆಲ್ಲ ಒಂದು ಸ್ವಲ್ಪ ಕೋಪ್ರೇಟ್ ಮಾಡಿಬಿಟ್ರೆ ಸೊ ಅದ್ರ ಮೇಲೆ ರಿಸ್ಕ್ ಇರಲ್ಲ. ಅದಾದಮೇಲೆ ಪೇಮೆಂಟ್ ಟೈಮಿಗೆ ಬಂದಾಗ ಕೆಲವೊಬ್ಬರು ಪ್ರಾಬ್ಲಮ್ ಮಾಡ್ತಾರೆ. ಸೊ ನಿಮ್ಗೇನು ಅಷ್ಟು ರಿಸ್ಕ್ ಆಗೋಲ್ಲ ಗೈಸ್. ಯಾಕೆ ಅಂದರೆ ಕ್ಯಾಮ್ರಾ ಬಂದು ನಿಮ್ಮದೇ ಓನಾಗಿರುತ್ತೆ. ಸೊ ಇವಾಗ ಒಂದು 2K ಕಡಿಮೆ ಕೊಟ್ರೆ ಓಕೆ ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ಬಿಡ್ಬೋದು. ಸೊ ಇವಾಗ ಶಾಮಿಯಾನ ಟೆಂಟ್ ಹೌಸ್ ಅಂತ ಹೇಳ್ತಿದ್ನಲ್ಲ, ಸೊ ಅದೂ ಕೂಡ ಅಷ್ಟೇ. ಹೋಗಿ ನೀವು ಹಾಕಿರ್ತೀರಾ, ಬರ್ತೀರಾ, ಲೈಕ್ 50% ಅಡ್ವಾನ್ಸ್ ಅಂತ ಇಸ್ಕೊಂಡಿರ್ತೀರಿ, ಇನ್ನು 50% ಆಮೇಲೆ ಅಂದ್ಬಿಟ್ಟು ಬಿಟ್ಟಿರ್ತೀರಾ. ಸೊ ಆಮೇಲೆ ಏನು ಮಾಡ್ತಾರೆ, ಕೊಡಬೇಕಾದ್ರೆ ಒಂದು 30% ಕೊಟ್ಬಿಟ್ಟು 20% ಮಾಡ್ಬಿಟ್ಟು ನಾನು ಕೊಡಲ್ಲ ಹೋಗಿ ಹಂಗೆ ಹಿಂಗೆ ಅಂತ ಸೈಕ್ ಮಾಡ್ತಾರೆ. ಸೊ ಅದಾದಮೇಲೆ ಇಲ್ಲ ಇನ್ನೊಂದು 2 ದಿನ ಬಿಟ್ಟು ಕೊಡ್ತೀನಿ ಹೋಗಿ ಅಂತಲೂ ಸುಮಾರು ಜನ ಹೇಳ್ಬಿಟ್ಟು 2 ದಿನ ಆದಮೇಲೆ ನಾಪತ್ತೆ ಆಗೋಯ್ತಾರೆ. ಸೊ ಎಲ್ಲೋ ಫಂಕ್ಷನ್ ನಡೆದಿರ್ತಾರೆ, ಎಲ್ಲೋ ಇರ್ತಾರೆ, ಆಮೇಲೆ ಫೋನ್ ಎತ್ತಲ್ಲ, ಈ ಥರ ಎಲ್ಲ ಆದಾಗ ಸೊ ಇದೇನಾಗುತ್ತೆ, ಒಂದು ಪಾಠ ಅಂತ ಕಲ್ಕೊಂಡು ಅವ್ರಿಗೇನು ಲಾಸ್ ಅಂತಂದರೆ ಗೈಸ್ ಹೋಗಿ ಅವರೆಲ್ಲ ಮಾಡ್ಕೊಟ್ಬಿಟ್ಟು ಬಂದಿರ್ತಾರೆ, ಕಷ್ಟ ಬಿದ್ದು ಲಾಸ್ ಇದ್ದಿದ್ದೆ ಕಾಮನ್ ಅದು. ಬಟ್ ಏನು ಅಂದರೆ ಅವ್ರಿಗೆ ಪ್ರೆಷರ್ ಆಗಲ್ಲ. ಸೊ ಅದು ರೆಂಟೆಡ್, ಅದು ಯಾವತ್ತೇ ಇದ್ರೂ ದುಡಿಯುತ್ತೆ. ಸೊ ಆ ಪೀಸ್ ಏನು ಹಾಕ್ಬಿಟ್ಟು ಎತ್ಕೊ ಬಂದಿರ್ತಾರಲ್ಲ ಅದೆಲ್ಲ ಏನಾಗುತ್ತೆ ತಿರ್ಗಾ ಅರ್ನ್ ಮಾಡುತ್ತೆ. ಸೊ ಅವ್ರಿಗಷ್ಟು ಬರ್ಡನ್ ಆಗಲ್ಲ. ಸೊ ನನಗೆ ಇವಾಗ ಏನಾಗ್ಬಿಡುತ್ತೆ, ಇವಾಗ ಒಂದು 10,000 20,000 30,000ಕ್ಕೆ ಮೆಟೀರಿಯಲ್ನ ನಾನು ಯಾವುದೋ ಕಸ್ಟಮರ್ ನಾನು ಆಮೇಲೆ ಪೇ ಮಾಡ್ತೀನಿ ಅಂತ ಎತ್ಕೊ ಹೋಗ್ಬಿಟ್ಟು ಸೊ ಅವ್ರು ಪೇ ಮಾಡಿಲ್ಲ ಅಂದಾಗ ನನಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಮೆಟೀರಿಯಲ್ ಫುಲ್ ಅವ್ರ ಹತ್ರ ಐತೆ, ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡಲ್ಲಿ ₹1 ಬಂದಿಲ್ಲ, ನನಗೆ ಲಾಭ ಇರಲಿ, ನನಗೆ ಅಸಲು ಕೂಡ ಬಂದಿಲ್ಲ. ಸೊ ಅದು ಯಾವಾಗ ಪೇ ಮಾಡ್ತಾರೆ, ನನಗೆ ಪೇ ಮಾಡಿದ್ಮೇಲೆ ತಿರ್ಗಾ ರೀಸ್ಟಾಕ್ ಮಾಡಿಸ್ಬೇಕು, ಅದಕ್ಕೊಂದು ಸ್ವಲ್ಪ ಟೆನ್ಷನ್ನು. ಸೊ ರೀಸ್ಟಾಕ್ ಮಾಡಿಸ್ಬೇಕು ಅಂದರೆ ಅವ್ರು ನನಗೆ ಪೇ ಮಾಡಬೇಕು, ಇದೆಲ್ಲ ಟೆನ್ಷನ್ಸ್ ಇರುತ್ತೆ. ಬಟ್ ಅವ್ರಿಗೆ ಹಂಗಲ್ಲ. ಸೊ ಒಂದು ಸ್ವಲ್ಪ ಟೆನ್ಷನ್ ಫ್ರೀ. ಸೊ ಒಂದೊಂದು ಪಾಠ ಅಂತ ಕಲ್ತ್ಕೊಂಡು ಹೋಗ್ಬೋದು, ಮುನ್ನಡಿಬೋದು ಅಂತ ನಾನು ಭಾವಿಸ್ತೀನಿ ಗೈಸ್. ಸೊ ಈ ಬಿಸ್ನೆಸ್ಗೂ ನಮ್ಮ ಬಿಸ್ನೆಸ್ಗೂ ಕಂಪೇರ್ ಮಾಡಿದಾಗ ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಸು, ಈ ಥರ ಬಿಸ್ನೆಸ್ಸು ಶಾಮಿಯಾನ ಅಥವಾ ಫೋಟೋಗ್ರಫಿ, ಟೆಂಟ್ ಹೌಸು, ಮತ್ತು ಫೋಟೋಗ್ರಫಿ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟು ಮತ್ತು ಎಕ್ಸೆಟ್ರಾ ತುಂಬ ಇದೆ ಗೈಸ್ ಈ ಥರ. ಸೊ ಹುಡುಕಿ ಆಲ್ಮೋಸ್ಟ್ ಈ ಥರ ಕ್ಯಾಟಗರಿಲಿ ಸಿಗೋಂಥ ಬಿಸ್ನೆಸ್ಸಲ್ಲಿ ಆಲ್ಮೋಸ್ಟು ರಿಸ್ಕ್ ಒಂಚೂರು ಕಡಿಮೆ ಇರುತ್ತೆ. ನಿಮ್ಗೆ ಆರ್ಡ್ರ್ ಸಿಗೋವರೆಗೂ ರಿಸ್ಕ್, ಆರ್ಡ್ರ್ ಸಿಕ್ಕಾದ್ಮೇಲೆ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದಾದಮೇಲೆ ಏನು ಅಂದರೆ ನಿಮಗೆ 2 to 3 months ಒಂದು ಸ್ವಲ್ಪ ಪೀಕ್ ಅಂದರೆ ಒಂದು ಸ್ವಲ್ಪ
ಲೋ ಪೀರಿಯಡ್ ಅಂತ ಇರುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಆರ್ಡರ್ ಸಿಗೋದು ಕಷ್ಟ. ಸೊ ನಿಮಗೆ ಒಂದು ಆರ್ಡರ್ ಸಿಕ್ಕಿದಾಗ ಅವ್ರ ಕಡೆಯಿಂದ ಇನ್ನೂ 2 ಆರ್ಡರ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಒಂದು ಮಿನಿಮಮ್ ಒಂದು ನೀವು 100ರಿಂದ 150 ಆರ್ಡ್ರ್ವರೆಗೂ ಅಲ್ಲಿ ಕಚ್ಕೊಂಡು ಕೂತಿರ್ಬೇಕು. ಸೊ ನೀವು ಟಾರ್ಗೆಟ್ ಇಟ್ಕೊಳ್ಳಿ, ಲೈಕ್ 200 ಆರ್ಡರ್ಸ್ ನಾನು ಕಂಪ್ಲೀಟ್ ಮಾಡೇಬೇಕು ಈ ಬಿಸ್ನೆಸ್ಸಲ್ಲಿ. 200 ಆರ್ಡರ್ ಕಂಪ್ಲೀಟ್ ಆಗೋವರೆಗೂ ನಾನು ಕ್ಲೋಸ್ ಮಾಡಬಾರ್ದು ನಾನು ಈ ಬಿಸ್ನೆಸ್ನ ಅಂತ ಒಂದು ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡಾಗ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಸೊ 200 ಆರ್ಡರ್ಸ್ ಆಗೋವರೆಗೂ ಸಿಗೋವರೆಗೂ ಹೋರಾಡ್ತೀರಾ. ಸೊ 200 ಆರ್ಡರ್ಸ್ ಆದಮೇಲೆ ನಿಮ್ಮ ಮೈಂಡ್ ಸೆಟ್ ಹಂಗೆ ಇತ್ತು, ಅದೇ ಇದರಲ್ಲಿತ್ತು ಅಂತ ಏನಾರು ಅನಿಸಿದ್ರೆ ಆಮೇಲೆ ಏನಾರ ಒಂದು ಡಿಸಿಷನ್ ತಗೊಳ್ಳಿ. ಸೊ ಅದಕ್ಕಿಂತ ಮುಂಚೆ ಲೈಕ್ 2 ಮಂತ್ಸ್ ಆಯಿತು, ನನಗಿನ್ನೂ ಸಿಕ್ಕಿರೋದು 4 ಆರ್ಡ್ರು, 2 ಆರ್ಡ್ರು ಸಿಕ್ಕಿರೋದು, ನಾನು ಹೆಂಗೆ ಬಾಡಿಗೆ ಕಟ್ಟಲಿ, ಅವೆಲ್ಲ ತಲೆಯಿಂದ ಕಿತ್ತಾಕ್ಬಿಡಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಓಲ್ಡ್ ಅಂತ ಇಟ್ಟಿರಿ ಅಮೌಂಟ್ನ. ಸೊ 5 ಲಕ್ಷ ಇತ್ತು ಅಂದರೆ 5 ಲಕ್ಷ ಇನ್ವೆಸ್ಟ್ ಮಾಡಿ ಕೂತ್ಕೊಬೇಡಿ. ಸೊ 3 ಲಕ್ಷ ಇನ್ವೆಸ್ಟ್ ಮಾಡಿ, ಇನ್ನು 2 ಲಕ್ಷ ಅಥವಾ 1 ಲಕ್ಷ ಡಿಸರ್ವ್ ಮಾಡಿ. ಸೊ ಅದನ್ನ ಏನಾದ್ರು ಬೇರೆ ಕಡೆ ಇನ್ವೆಸ್ಟ್ ಮಾಡಿ, ಅಂದರೆ ಸ್ಟಾಕಲ್ಲಿ ಅಥವಾ ಎಂಥಲ್ಲಾರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ಅದು ಬೆಳೀತಾ ಇರುತ್ತೆ. ಸೊ ನಿಮಗೆ ಯಾವ್ದಾರ ಬಾಡಿಗೆ ಯಾವ್ದಾರ ತಿಂಗಳು ಅಥವಾ 1-2 ತಿಂಗಳು ಬಾಡಿಗೆಗೆ ಅಮೌಂಟ್ ಆಗಿಲ್ಲ ಅಂದಾಗ ನೀವು ಪೇ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ. ಅದಾದಮೇಲೆ ಸ್ಟಾರ್ಟ್ ಮಾಡಾದಮೇಲೆ 2 ತಿಂಗಳು 3 ತಿಂಗಳಿಗೆಲ್ಲ ಶಟ್ ಡೌನ್ ಮಾಡೋ ಥರ ಪ್ಲೀಸ್ ದಯವಿಟ್ಟು ಇದನ್ನು ಬಿಸ್ನೆಸ್ ಫೀಲ್ಡಿಗೆ ಬರೋರಲ್ಲಿ ನನ್ನ ಒಂದು ಮನವಿ, ಅಂದರೆ ತುಂಬ ರಿಕ್ವೆಸ್ಟ್ ಅಂತನಾರ ಅಂದ್ಕೊಳ್ಳಿ. ಲೈಕ್ ರಿಕ್ವೆಸ್ಟೇ ಗೈಸ್. ಲೈಕ್ ಸ್ಟಾರ್ಟ್ ಮಾಡ್ತಾರೆ, ಲೈಕ್ 2 to 3 ಮಂತ್ಸ್ಗೆ ಶಟ್ ಡೌನ್ ಮಾಡಿಬಿಡ್ತಾರೆ. ಸೊ ಶಟ್ ಡೌನ್ ಅಂದರೆ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನಾನೇನು ಹೇಳ್ತೀನಿ, ಇವಾಗ 2 ಮಂತ್ಸ್ ಹಾಕಿರೋ ಹಾರ್ಡ್ ವರ್ಕ್ ಎಲ್ಲೋಯ್ತು ನಿಮ್ಮದು? ಸೊ ಹಾರ್ಡ್ ವರ್ಕ್ ಮಾಡಿರ್ತೀರಾ, ಕಷ್ಟ ಬಿದ್ದಿರ್ತೀರಾ, ನೋಡಿರ್ತೀರಾ, ಅದ್ರ ಬಗ್ಗೆ ಏನೋ ಒಂದಷ್ಟು ಪಾಠಗಳು ಕಲ್ತಿರ್ತೀರಾ. ಸೊ ಅದೆಲ್ಲ ಎಲ್ಲೋಗುತ್ತೆ ಗೈಸ್. ಅವೆಲ್ಲ ಗೈಸ್ ಅಷ್ಟು ಈಸಿ ಅಲ್ಲ. ನೀವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು, ನಾನು ಹೇಳ್ತಾ ಇಲ್ವಾ, ನೀವು 200 ಆರ್ಡರ್ ಕಂಪ್ಲೀಟ್ ಆಗೋರ್ಗು ಈ ಥರ ಸರ್ವಿಸ್ ಬೇಸ್ಡ್ ಕಂಪ್ನಿ, ರೆಂಟ್ ಬೇಸ್ಡ್ ಕಂಪ್ನಿ, ಈ ಥರ ಅಥವಾ ಕಂಪ್ನಿ ಅಂತ ನೀವು ಬಿಸ್ನೆಸ್ಸು ಸ್ಟಾರ್ಟ್ ಮಾಡಬೇಕಾದಾಗ ದಯವಿಟ್ಟು ನಾನೊಂದು ಏನು ಹೇಳ್ತೀನಿ ಅಂದರೆ, ನೀವು ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಸೊ ನಾನು ಇದನ್ನು ಮಿನಿಮಮ್ 100 ಆರ್ಡರ್ಸ್ ಆಗೋವರೆಗೂ ಅಥವಾ 200 ಆರ್ಡರ್ಸ್, ಸೊ ನನಗೆ ಗೊತ್ತಿರೋ ಪ್ರಕಾರ 100 ಬೇಡ ಗೈಸ್, 200 ಆರ್ಡರ್ಸ್ ಆಗೋವರೆಗೂ, 200ಇಂದ 250 ಆರ್ಡರ್ಸ್ ಆಗೋವರೆಗೂ ಅಟ್ ಎನಿ ಕಾಸ್ಟ್ ನಾನು ಇದನ್ನು ಕ್ಲೋಸ್ ಮಾಡಬಾರ್ದು. ಸೊ ಅದು ಏನೇ ಆಗಲಿ, ತಿಂಗ್ಳಿಗೊಂದು ಸಿಗಲಿ ಅಥವಾ ವರ್ಷಕ್ಕೊಂದೊಂದು ಸಿಗಲಿ ಅಥವಾ ವರ್ಷಕ್ಕೆ 4-5 ಸಿಗಲಿ ಸಾಕು, ಸಿಕ್ಕಿದ್ರು ನಾನು 200 ಆರ್ಡರ್ ಕಂಪ್ಲೀಟ್ ಮಾಡ್ತೀನಿ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಳ್ಳಿ. ಸೊ ವರ್ಷಕ್ಕೆ 5 ಆರ್ಡರ್ ಎಲ್ಲ ಚಾನ್ಸೇ ಇಲ್ಲ ಗೈಸ್, ಯಾಕಂದರೆ ಇನ್ನೂ ಜಾಸ್ತಿ ಸಿಗುತ್ತೆ. ಸೊ ಮಂತ್ಲಿ 1 ಆರ್ಡ್ರು ಅಂದ್ರೂ 12 ಆರ್ಡ್ರು. ಸೊ ಮಂತ್ಗೆ 1 ಆರ್ಡ್ರು ಚಾನ್ಸ್ ಇಲ್ಲ ಗೈಸ್. ಮಂತ್ಲಿ 2 to 3 ಆರ್ಡರ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಸೊ ಸ್ಟಾರ್ಟಿಂಗ್ ಒಂದು 3 to 4 ಮಂತ್ಸು ಪೀಕ್ ಟೈಮ್ ಇದ್ದೇ ಇರುತ್ತೆ. ಸೊ 1 ಆರ್ಡ್ರು ಸಿಗದೇ ಇರೋ ಮಂತ್ಸು ಕೂಡ ಬರುತ್ತೆ ಸೆಂಟ್ರಲ್ಲಿ. ಅದಾದಮೇಲೆ ಫಸ್ಟು 2 to 3 ಮಂತ್ಸು 5 to 10 ಆರ್ಡರ್ಸ್ ಸಿಕ್ಕಿ, ನೆಕ್ಸ್ಟು 2 to 3 ಮಂತ್ಸು ಲೋ ಆಗೋದು, 1 ಆರ್ಡ್ರು 2 ಆರ್ಡ್ರು ಸಿಗೋ ಅಂಥ ಚಾನ್ಸಸ್ಸು ಇರುತ್ತೆ. ಸೊ ಈ ರೀತಿ ಎಲ್ಲ ಆದಾಗ ನೀವು ಕುಗ್ಗಬಾರ್ದು. ಸೊ ಅದಕ್ಕೆ ಒಂದು 250 ಆರ್ಡರ್ಸ್ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಾಗ ನೀವು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರ. ಸೊ ನೀವೆಲ್ಲೂ ಡೈವರ್ಟ್ ಆಗೋಲ್ಲ. ಅದು ಕಂಪ್ಲೀಟ್ ಆದಮೇಲೆ ಯೋಚನೆ ಮಾಡಿ, ಸೊ ನಾನು ಫಸ್ಟ್ ಡೇ ಹೆಂಗಿತ್ತು, ಇಲ್ಲಿವರೆಗೂ ಹೆಂಗಿತ್ತು, ಸೊ ಇಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ನಡೀತಿದೆ, ಬಿಸ್ನೆಸ್ ಗ್ರೋತ್ ಆಗ್ತಿದೆ ಅಂತ ನಿಮಗೆ ಅನಿಸುತ್ತೆ, ಫೀಲ್ ಆಗುತ್ತೆ. ಅದಾದಮೇಲೆ ಡೆವಲಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ ಹೊರತು ಎಕ್ಸಿಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಲ್ಲ. ಸೊ ಇದನ್ನು ಕಲೀರಿ ಫಸ್ಟು ಅಂತ ಹೇಳ್ತಾ ಗೈಸ್, ಇವತ್ತಿನ ವೀಡಿಯೋ ಇದಾಗಿತ್ತು. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ವೀಡಿಯೋ ಅಂತ ಅನ್ಕೋತೀನಿ. ಸೊ ಚೆನ್ನಾಗಿತ್ತು ಗೈಸ್ ಇವತ್ತು ವೀಡಿಯೋ. ನಾನು ಹೇಳ್ಬೇಕಾದ್ರೆ ನನಗೆ ಲೈಕ್ ಖುಷಿ ಆಗ್ತಿತ್ತು. ಓಕೆ ಪರವಾಗಿಲ್ಲ, ಒಂದು ಬೆಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮತ್ತೆ ಮಾಡಬೇಡಿ. ಸೊ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ಏನು ಅವಶ್ಯಕತೆ ಅಂದರೆ, ನಾನು ಬಿಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫೈ ಆಗುತ್ತೆ. ಇಮ್ಮಿಡಿಯೇಟಾಗಿ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಸೊ ನನ್ನ ವೀಡಿಯೋಸ್ ಬಂದು ಪ್ರತಿದಿನ 8 o'clock ಟೆನಿ ಕಾಸ್ಟ್ ಅಪ್ಡೇಟ್ ಆಗೇ ಆಗುತ್ತೆ, ಅಂದರೆ ಅಪ್ಲೋಡ್ ಆಗೇ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಡಿಲೇ ಆಯಿತು ಅಂದರೆ ವಿತಿನ್ 9 o'clock ಅಷ್ಟರಲ್ಲಿ ಡೈಲಿ ಪ್ರತಿಯೊಂದು ವೀಡಿಯೋ ಬಂದೇ ಬರುತ್ತೆ ಅಂತ ಹೇಳ್ತಾ ಗೈಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. Love you guys, lots of love, take care, bye, good night, sweet dreams. Signing off guys.